ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಶಿರಾಡಿ ಘಾಟಿ ರಸ್ತೆಯಲ್ಲಿ ಸುರಂಗ ಮಾರ್ಗ ನಿರ್ಮಾಣ ಮಾಡುವುದಕ್ಕೆ ಸಂಬಂಧಿಸಿ ಕೇಂದ್ರ ಹೆದ್ದಾರಿ ಇಲಾಖೆ ಮತ್ತು ರೈಲ್ವೆ ಇಲಾಖೆ ಜಂಟಿ ವರದಿ ಸಿದ್ಧಪಡಿಸಲು ಸೂಚಿಸಲಾಗಿದೆ ಎಂದು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹೇಳಿದರು. ಪುತ್ತೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಶಿರಾಡಿ ಘಾಟ್ ಸುರಂಗ ಮಾರ್ಗದ ಡಿಪಿಆರ್ ಪೂರ್ಣಗೊಂಡಿಲ್ಲ. ಈ ಮೊದಲು ಒಂದು ಅಲೈನ್ಮೆಂಟ್ ಮಾಡಿದ್ರು, ಅದು ಸರಿಯಾಗಿಲ್ಲ. ಹೊಸ ಅಲೈನ್ಮೆಂಟ್ ಮಾಡಬೇಕೆಂಬ ಆಲೋಚನೆಯಡಿಯಲ್ಲಿ ಕೆಲಸ ಮಾಡಲಾಗುತ್ತಿದೆ. ರೈಲ್ವೆಯವರು ಕೂಡ ಲೊಕೇಶನ್ ಸರ್ವೆ ಮಾಡುತ್ತಿದ್ರು. ರೈಲ್ವೆ ಮತ್ತು ಹೆದ್ದಾರಿ ಇಲಾಖೆ ಜೊತೆಯಾಗಿ ಕುಳಿತು ಮಾತನಾಡಿ ಅಂತಿಮ ವರದಿ ಸಿದ್ಧಪಡಿಸಬೇಕು ಎಂದು ಮನವಿ ಮಾಡಿದ್ದೇನೆ. ಅಧಿವೇಶನದ ಸಮಯದಲ್ಲಿ ಈ ಬಗ್ಗೆ ಫಾಲೋ ಅಪ್ ಮಾಡುತ್ತೇನೆ ಎಂದವರು ಹೇಳಿದರು. ಮಂಗಳೂರು ಬೆಂಗಳೂರು ರೈಲು ಮಾರ್ಗದಲ್ಲಿ ಸುಬ್ರಹ್ಮಣ್ಯ ಸಕಲೇಶಪುರ ಭಾಗದಲ್ಲಿ ನಡೆಯುತ್ತಿರುವ ಹಳೆ ವಿದ್ಯುದೀಕರಣ ಕಾಮಗಾರಿ ವೇಳಾಪಟ್ಟಿಯಂತೆ ನಡೆಯುತ್ತಿದೆ. ಡಿಸೆಂಬರ್ ವೇಳೆಗೆ ಪೂರ್ಣಗೊಳ್ಳಲಿದೆ ಎಂದು ಕ್ಯಾಪ್ಟನ್ ಚೌಟ ಅವರು ಹೇಳಿದರು. ಶಿರಾಡಿ ಘಾಟ್ನ ಟನಲ್ನ ಡಿಪಿಆರ್ ಮಾಡ್ತಾ ಇದ್ದಾರೆ. ಅಲೈನ್ಮೆಂಟ್ ಫೈನಲ್ ಆಗಿಲ್ಲ. ಹಿಂದೆ ಒಂದು ಅಲೈನ್ಮೆಂಟ್ ಆಗಿತ್ತು. ಹೊಸ ಅಲೈನ್ಮೆಂಟ್ ಮಾಡಬೇಕು ಅನ್ನೋಂಥದ್ದು ಚರ್ಚೆ ನಡೀತಾ ಇದೆ. ಅದರ ಮಧ್ಯೆ ನಾನು ರೈಲ್ವೆ ಅವರು ಕೂಡ ಒಂದು ಫೈನಲ್ ಲೊಕೇಶನ್ ಸರ್ವೆ ಮಾಡ್ತಾ ಇದ್ರು. ಹಾಗಾಗಿ ಎರಡೂ ಜಾಯಿಂಟ್ ಆಗಿ ಕೂತ್ಕೊಂಡು ಮಾತಾಡಿ ಅನ್ನೋಂಥ ಮನವಿ ಮಾಡಿದ್ರು. ಆ ದೃಷ್ಟಿಯಿಂದ ಅವರು ಇದನ್ನು ಮಾಡ್ತಾ ಇದ್ದಾರೆ. ಫೈನಲ್ ಅಧಿವೇಶನದ ಟೈಮಲ್ಲಿ ಹೋಗಿ ಫಾಲೋ ಅಪ್ ಮಾಡ್ತಾರೆ. ಸರ್, ಈಗ ಸಕಲೇಶಪುರ ಸುಬ್ರಹ್ಮಣ್ಯ ಘಾಟಲ್ಲಿ ಎಲೆಕ್ಟ್ರಿಫಿಕೇಶನ್ ಆಗ್ತಿದೆ, ಅದು ಸ್ವಲ್ಪ ವಿಳಂಬ ಆಗ್ತಾ ಉಂಟು. ಇಲ್ಲ, ವಿಳಂಬ ಆಗಿಲ್ಲ. ಅದು ಮಧ್ಯದಲ್ಲಿ ಸ್ವಲ್ಪ ಮಳೆಯ ಕಾರಣಕ್ಕೆ ವಿಳಂಬ ಆಗಿತ್ತು. ಆನ್ ಶೆಡ್ಯೂಲ್ ಇದೆ. ಅದು ಮೋಸ್ಟ್ ಪ್ರಾಬ್ಲಿ ಡಿಸೆಂಬರಲ್ಲಿ ಮುಗಿಬೋದು. ರೈಲ್ಗಳು ಡಿಲೇ ಆಗ್ತಾ ಇದೆ ಅಂತ. ಇಲ್ಲ, ರೈಲ್ಗಳು ಡಿಲೇ ಆಗ್ತಾ ಇದೆ ಅಂತ ನನಗೂ ಮಾಹಿತಿ ಬಂತು. ನಾನು ಉದಾಹರಣೆಗೆ ಸುಬ್ರಹ್ಮಣ್ಯ ಪ್ಯಾಸೆಂಜರ್ ಟ್ರೈನ್ ಇದು ಕಳೆದ ಒಂದು ತಿಂಗಳದ್ದು ಡೇಟ್ ತಗೊಂಡು ಆನ್ ಟೈಮ್ ಇದೆ. ನಾನು ಡಿಟೇಲ್ಸ್ ನಿನ್ನೆ ಕೂಡ ಡಿಲೇ ಆಗಿದೆ. ಇಲ್ಲ, ಒಂದೆರಡು ಡಿಲೇ ಆಗಿರ್ಬೋದು. ಬಟ್ ಗೂಡ್ಸ್ ಅನ್ನು ಮೊದಲು ಬಿಡೋದು ಅದು ಒನ್ಸ್ ಇನ್ ಅ ವೈಲ್ ಯಾವತ್ತೋ ಒಂದು ಸಲ ಆಪರೇಷನ್ ಕಾರಣಕ್ಕೆ ಆಗಿರ್ಬೋದು. ಅದರ ಮಾಹಿತಿಯನ್ನು ನಾನು ಇವರಿಗೆ ರೈಲ್ವೆ ಬೋರ್ಡಿಗೂ ಕಮ್ಯುನಿಕೇಟ್ ಮಾಡಿದ್ದೇನೆ. ಪ್ಯಾಸೆಂಜರ್ ಟ್ರೈನ್ಸ್ ಟೈಮ್ ತಲುಪುವಾಗ ಮಾಡಬೇಕು. ವಿಟ್ಲ ಭಾಗದಲ್ಲಿ 400 ಕೆವಿ ವಿದ್ಯುತ್ ಲೈನ್ ವಿಚಾರದಲ್ಲಿ ರೈತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವ ಬಗ್ಗೆ ದೂರುಗಳು ಬಂದಿವೆ. ಇದನ್ನ ಜಿಲ್ಲಾಧಿಕಾರಿಗಳು ಸರಿ ಮಾಡಬೇಕಾಗ್ತದೆ. ಎರಡೂ ಭಾಗದ ಎಸಿಗಳು ಕುಳಿತು ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಯೋಜನೆ ಅಂತಿಮಗೊಂಡಿರುವ ಕಾರಣ ನಾನು ಪ್ಲಾನ್ ಚೇಂಜ್ ಮಾಡಲು ಸಾಧ್ಯವಿಲ್ಲ. ರೈತರ ಮೇಲೆ ದಬ್ಬಾಳಿಕೆ ಆಗದಂತೆ ನಡೆದುಕೊಳ್ಳಬೇಕೆಂದು ಸೂಚನೆ ನೀಡಿದ್ದೇನೆ ಎಂದವರು ಹೇಳಿದರು. ಮಾಣಿ ಸಂಪಾಜೆ ಹೆದ್ದಾರಿ ಚತುಷ್ಪಥ ಕಾಮಗಾರಿ ಯೋಜನೆಯನ್ನ ಈ ಬಾರಿಯ ಕ್ರಿಯಾ ಯೋಜನೆಯಲ್ಲಿ ಸೇರಿಸುವಂತೆ ಕೇಂದ್ರ ಹೆದ್ದಾರಿ ಸಚಿವರಿಗೆ ಮನವಿ ಮಾಡಿದ್ದೇನೆ ಎಂದು ಅವರು ಹೇಳಿದರು. ಕಂಪ್ಲೇಂಟ್ಸ್ ಬಂದಿದೆ, ದಬ್ಬಾಳಿಕೆ ಆಗ್ತಾ ಇದೆ ಅವರಲ್ಲಿ. ಅದನ್ನು ಜಿಲ್ಲಾಧಿಕಾರಿಗಳು ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರು ಜಿಲ್ಲಾಧಿಕಾರಿಗಳು, ರಾಜ್ಯ ಸರ್ಕಾರ ಅದನ್ನು ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು. ಆ ವಿಷಯವನ್ನು ಸಂಬಂಧಪಟ್ಟವರ ಗಮನಕ್ಕೆ ನಾವು ತಂದಿದ್ದೇವೆ. ನಾನು ಜಿಲ್ಲಾಧಿಕಾರಿಗಳ ಹತ್ರ ಮತ್ತು ಜಿಲ್ಲಾಧಿಕಾರಿ ಹೇಳಿದ್ದೀನಿ, ಎರಡೂ ಎಸಿಗಳು ಕೂತ್ಕೊಂಡು ಅಲ್ಲಿ ಕನ್ಸೆಂಟ್ ತಗೊಂಡು ಮಾಡಬೇಕು ಅನ್ನೋಂಥ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇನೆ. ದಿಶಾ ಸಮಿತಿ ಸಭೆಯಲ್ಲಿ ಕೂಡ ಅದರ ಬಗ್ಗೆ ನಾನು ಸೂಚನೆಯನ್ನು ಈಗ ಜಿಲ್ಲಾಧಿಕಾರಿ ಅವರು ರೈತರ ಕಡೆಯಲ್ಲಿ ಪ್ರತಿಭಟನೆ ಆದಾಗ ರೈತರು ಬಂದಾಗ ಎಸಿ ಅವರು ಹೋಗಿಲ್ಲ. ಎಸಿ ಅವರು ಬಂದಿದ್ರು. ತಹಶೀಲ್ದಾರ್ ಬಂದಿದ್ರು. ಎಸಿ ಅವರು ಬಂದಿಲ್ಲ. ಈಗ ನಾವು ಡಿಸಿ ನಾವು ಚರ್ಚೆಯಲ್ಲಿ ಮಾತಾಡ್ಲಿಕ್ಕಲ್ಲ. ಬಟ್ ಆದ್ರೂ ನೀವು ಡಿಸಿ ಪರವಾಗಿ ನಾನು ಮಾತನಾಡಿದ್ದೇನೆ. ನಾನು ಡಿಸಿ ಅವರಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೇನೆ. ರೈತರ ಕನ್ಸೆಂಟ್ ತಗೊಂಡು ಕೆಲಸಗಳನ್ನು ಮಾಡಬೇಕು. ಯಾಕೆಂದರೆ ಪ್ರಾಜೆಕ್ಟ್ ಒಂದು ಹಂತಕ್ಕೆ ಬಂದಿದೆ. ಈ ಹಂತದಲ್ಲಿ ನಾನು ಅದನ್ನು ಇಂಟರ್ಫಿಯರ್ ಆಗಿ ಪ್ಲಾನ್ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಯಾರಾದರೂ ಕನ್ಸೆಂಟ್ ತಗೊಳ್ಳದೆ ದಬ್ಬಾಳಿಕೆಯಲ್ಲಿ ಮಾಡಬಾರ್ದು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತೊಮ್ಮೆ ಬೇಕಾದರೆ ಸೂಚನೆಯನ್ನು ಕೊಡ್ತೇವೆ. ಅಧಿಕಾರಿಗಳನ್ನು ಕರೆದು ನಾನು ಮಾತಾಡ್ತೀನಿ. ಸರ್, ಈಗ ಮಾನವೀಯ ಸಂಪಾಜೆ ಚತುಷ್ಪಥ ಮಾಡಿದ್ದಲ್ಲ, ಇದು ಸ್ಪಷ್ಟ ಇರಲಿ. ಏಜೆನ್ಸಿ ಚಾರ್ಜ್ನ ಮುಖಾಂತರ ಡಿಪಿಆರ್ ಆಗಿರುವಂಥದ್ದು. ಏಜೆನ್ಸಿ ಚಾರ್ಜ್ ಅಂದರೆ ಇದರಿಂದ ಹಣ ತಗೊಂಡು ಆ ಏಜೆನ್ಸಿ ಚಾರ್ಜಸ್ ಅಂತ ಅದರಿಂದ ಒಂದು ಪೋರ್ಷನ್ ಹಣ ತಗೊಂಡು ಅದಲ್ಲಿ ಇರ್ತದೆ. ನಾವು ರಾಜ್ಯ PWD ಸಚಿವರಿಗೆ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಇದರ ಡಿಪಿಆರ್ ಮಾಡುವಂಥ ಕೆಲಸವನ್ನು ಏಜೆನ್ಸಿ ಚಾರ್ಜಸ್ ಮುಖಾಂತರ ಡಿಪಿಆರ್ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿರ್ತವೆ. NHA ಒಂದು ಮಾಡ್ತದೆ, ಅದಕ್ಕೆ ಕಾಲ್ ಫಾರ್ ಮಾಡಿ ಟೆಂಡರ್ ಮಾಡಿ ಡಿಪಿಆರ್ ಏಜೆನ್ಸಿ. ಈಗ ಡಿಪಿಆರ್ ಒಂದು ಹಂತಕ್ಕೆ ಬಂದಿದೆ. ಆದರೆ ಈ ಬಾರಿ ಆಕ್ಷನ್ ಪ್ಲಾನ್ ಅಲ್ಲಿ ಕರ್ನಾಟಕದ ಯಾವುದೇ ರಸ್ತೆಗಳನ್ನು ಸೇರಿಸಲಿಲ್ಲ. ಬೇರೆ ಬೇರೆ ಕಾರಣಕ್ಕೆ ಪ್ರಾಜೆಕ್ಟ್ಗಳು ಡಿಲೇ ಆಗಿರುತ್ತವೆ. ಆದರೆ ನಾನು ಕೇಂದ್ರದ ಹೆದ್ದಾರಿ ಸಚಿವರು ಮತ್ತು ಇವರಿಗೆ ಸೆಕ್ರೆಟರಿಗಳಿಗೆ ಮನವಿ ಮಾಡಿದ್ದೇನೆ. ಈ ರಸ್ತೆಯನ್ನು ನೀವು ಆಕ್ಷನ್ ಪ್ಲಾನಲ್ಲಿ ಸೇರಿಸಬೇಕು ಅನ್ನೋಂಥ ಮನವಿಯನ್ನು ಮಾಡಿದ್ದೇನೆ. ಆಶಾದಾಯಕವಾಗಿದ್ದೇವೆ. ನಾವು ಅದನ್ನು ಇನ್ನೂ ಫಾಲೋ ಅಪ್ ಮಾಡಿ ಅದನ್ನು ಸೇರಿಸುವಂಥ ಪ್ರಯತ್ನ ಮಾಡ್ತೇವೆ. ಡಿಪಿಆರ್ ಒಂದು ಡ್ರಾಫ್ಟ್ ಡಿಪಿಆರ್ ಮಾಡಿದ್ದಾರೆ. ಬಟ್ ಒಮ್ಮೆ ಆಕ್ಷನ್ ಪ್ಲಾನಲ್ಲಿ ಸೇರಿಸಿದ ನಂತರ ಅದನ್ನು ಮಾಣಿ ಸಂಪಾಜೆ ರಸ್ತೆಯನ್ನು ಆದಷ್ಟು ಶೀಘ್ರ ಸೇರಿಸುವ ಪ್ರಯತ್ನ ಮಾಡ್ತೇವೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.